ಬೆಂಗಳೂರಲ್ಲಿ ಈ ಬಸ್ ಸ್ಟಾಪ್ ವಿಚಾರಕ್ಕೋ ಚಿಲ್ಲರೆ ವಿಚಾರಕ್ಕೋ ಆಗಾಗ್ಗೆ BMTC ಬಸ್ಗಳಲ್ಲಿ ಡ್ರೈವರು ಕಂಡಕ್ಟರ್ ಜೊತೆ ಪ್ರಯಾಣಿಕರು ಕಿರಿಕ್ ಮಾಡ್ಕೊಳ್ತಾನೆ ಇರ್ತಾರೆ. ಎಲ್ಲೋ ಕೆಲವರು ಆಡಳಿತ ಮಂಡಳಿಗೆ ದೂರು ಕೊಡ್ತಾರೆ, ಈ ಥರ ಕಿರಿಕ್ ಮಾಡ್ತಾರೆ ಅಂತ. ಇನ್ನೂ ಕೆಲವರು ಅದನ್ನು ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಆದರೆ ಸತ್ಯ ಏನು? ನಿಜವಾಗ್ಲೂ ಈ ರೀತಿ ಕಿರಿಕ್ ಆಗಿತ್ತಾ? ಕಂಡಕ್ಟರ್ ಡ್ರೈವರಿಂದನೇ ಕಿರಿಕಿರಿ ಆಗ್ತಾ ಇದೆಯಾ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಈಗ BMTC ಮುಂದಾಗ್ತಾ ಇದೆ. ಹೇಗೆ ಅಂತ ನೀವೇ ನೋಡಿ. ಕಂಡಕ್ಟರ್ ಪ್ರಯಾಣಿಕರ ಮಧ್ಯೆ ಗಲಾಟೆ ಕೇಸ್. BMTCಯಲ್ಲಿ ಹೆಚ್ಚಾಗ್ತಾ ಇರೋ ಗಲಾಟೆ ಕೇಸ್. ಸಾಕ್ಷ್ಯಗಳಿಲ್ಲದೆ ಪೋಸ್ಟ್ ಮಾಡುವವರೇ ಹುಷಾರ್. ಬೆಂಗಳೂರಿನ ಸಂಚಾರ ನಾಡಿ BMTCಯಲ್ಲಿ ನಿತ್ಯ ಲಕ್ಷಾಂತರ ಜನ ಪ್ರಯಾಣ ಮಾಡ್ತಾರೆ. ಈ ವೇಳೆ ಸಣ್ಣ ಪುಟ್ಟ ವಿಚಾರಕ್ಕೆ ಪ್ರಯಾಣಿಕರು ಡ್ರೈವರ್ ಕಂಡಕ್ಟರ್ಗಳ ಜೊತೆಗೆ ಗಲಾಟೆ ಮಾಡಿಕೊಂಡು ಅದನ್ನ ಎಕ್ಸ್ ಖಾತೆ ಫೇಸ್ಬುಕ್ ಮೂಲಕ BMTC ಕೇಂದ್ರ ಕಚೇರಿಗೆ ದೂರು ನೀಡ್ತಿದ್ದಾರೆ. ತಿಂಗಳಿಗೆ 2,000ದಷ್ಟು ದೂರುಗಳು ಬರ್ತಾ ಇದ್ದು ಯಾವ್ದು ಸತ್ಯ ಯಾವುದು ಸತ್ಯ ಅಲ್ಲ ಅಂತ ಭದ್ರತಾ ಶಾಖೆ ತಂಡ ತನಿಖೆ ನಡೆಸುತ್ತಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದವರನ್ನ ಕೇಂದ್ರ ಕಚೇರಿಗೆ ಕರೆಸಿ ಸೂಕ್ತ ದಾಖಲೆಗಳನ್ನ ಪಡೆಯಲಿದೆ. ಒಂದೊಮ್ಮೆ ಸಾಕ್ಷ್ಯಾಧಾರಗಳಿಲ್ಲದೆ BMTC ನಿಗಮಕ್ಕೆ ಸಿಬ್ಬಂದಿಗೆ ಧಕ್ಕೆ ಬರುವಂತೆ ಪೋಸ್ಟ್ ಮಾಡಿದ್ದು ಸಾಬೀತಾದ್ರೆ ಅಂತವರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡೋಕ್ಕೂ ಚಿಂತನೆ ನಡೆಸಲಾಗ್ತಾ ಇದೆ. ಯಾವುದೇ ದೂರು ಬಂದ್ರೂ ನಮ್ಮಲ್ಲಿ ಭದ್ರತಾ ಶಾಖೆ ಅಂತಿದೆ, ಅಲ್ಲಿ ಕಳಿಸ್ತೀವಿ. ಅವರಲ್ಲಿ ಅದನ್ನು ಕೂಲಂಕುಷವಾಗಿ ಎಲ್ಲ ಹೇಳಿಕೆಗಳನ್ನ ಪಡೆದು ಸಾಧ್ಯವಿರುವ ಎಲ್ಲ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ ಅದ್ರ ಮೇಲೆ ನಿರ್ಧಾರಕ್ಕೆ ಬರ್ತಾರೆ ಅಷ್ಟೇ ಹೊರತು ಯಾರೂ ಏಕಪಕ್ಷೀಯವಾಗಿ ಅವರ ವರದಿಗಳನ್ನ ಸಲ್ಲಿಕೆ ಮಾಡಲ್ಲ. ಜೊತೆಗೆ ಈ ಪ್ರಕರಣದಲ್ಲಿ ನಿರ್ವಾಹಕರು ಬಂದು ಅವ್ರ ವರದಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಮಾಡಿದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು. ಅವರ ವರದಿ ಆಧಾರದ ಮೇಲೆ ಕ್ರಮ ಆಗಿರುತ್ತೆ ಹೊರತು ಅನ್ನೆಸರಿಯಾಗಿ ಯಾರ ಮೇಲೇನೋ ಕ್ರಮ ಜರುಗಿಸ್ಬೇಕಂತೇಳಿ ಜರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಮಗೆ ಮೇಲ್ನೋಟಕ್ಕೆ ಮತ್ತು ಎನ್ಕ್ವೈರಿ ಟೈಮಲ್ಲಿ ತಪ್ಪು ಅಂತ ಕಂಡು ಬಂದರೆ ಮಾತ್ರ ಆ್ಯಕ್ಷನ್ ತೊಗೊಳಕ್ಕಾಗುತ್ತೆ. ಈಗ ನಮ್ಮಲ್ಲಿ ಸುಮಾರು ಒಂದು ತಿಂಗಳಿಗೆ 2,000 ದೂರುಗಳು ಸಲಹೆಗಳು ಬರ್ತವೆ. ಎಲ್ಲ 2,000 ದೂರು ಸಲಹೆಗಳ ಮೇಲೂ ಅಮಾನತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪ್ರಕರಣಗಳಲ್ಲಿ ಮ್ಯಾನ್ ಹ್ಯಾಂಡ್ಲ್ ಆಗುತ್ತೆ, ಮಿಸ್ಬಿಹೇವಿಯರ್ ಆಗುತ್ತೆ, ಅತ್ಯಂತ ಕೆಟ್ಟ ರೀತಿಯ ವರ್ತನೆಗಳನ್ನ ನಾವು ಗಮನಿಸ್ತೀವಿ, ಆಗ ಮಾತ್ರ ಈ ಅಮಾನತನ್ನು ಮಾಡುವ ಪದ್ಧತಿ ಇರುತ್ತೆ. ಇದನ್ನು ಎಲ್ಲರನ್ನೂ ಅಮಾನತು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಯಾಣಿಕರ ಮೇಲೆ ಹಲ್ಲೆ, ಕೆಟ್ಟ ವರ್ತನೆ, ಅಸಭ್ಯ ಪದ ಬಳಕೆ ಮಾಡಿದ್ದಾರೆ ಅಂತ ಕೇಂದ್ರ ಕಚೇರಿಯ ಕಾಲ್ ಸೆಂಟರ್ಗೂ ನಿತ್ಯ ಕಂಡಕ್ಟರ್ ಡ್ರೈವರ್ಗಳ ವಿರುದ್ಧ ದೂರುಗಳು ಬರ್ತಿದೆ. ದೂರುಗಳು ಬಂದ ಚಾಲಕ ನಿರ್ವಾಹಕರ ಮೇಲೆ ಮೇಲ್ನೋಟಕ್ಕೆ ತಪ್ಪುಗಳು ಸಾಬೀತಾದ್ರೆ ಆಯಾ ವಿಭಾಗದ ಡಿಪೋ ಮ್ಯಾನೇಜರ್ಗಳೇ ಕ್ರಮ ತೆಗೆದುಕೊಳ್ತಾರೆ. ಯಾವ ರೂಟ್ನ ಬಸ್ಗಳಲ್ಲಿ ಗಲಾಟೆಗಳಾಗುತ್ತೆ ಆ ಬಸ್ಗಳಲ್ಲಿನ CCTVಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅದರ ಜೊತೆಗೆ ಪೋಸ್ಟ್ ಮಾಡಿದಂತಹ ದೂರುದಾರನ ಬಳಿ ಇರುವಂತಹ ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಒಂದೊಮ್ಮೆ ಏನಾದರೂ ಮೇಲ್ನೋಟಕ್ಕೆ ಡ್ರೈವರ್ ಕಂಡಕ್ಟರ್ಗಳದ್ದು ತಪ್ಪು ಸಾಬೀತಾದರೆ ತಕ್ಷಣಕ್ಕೆ ಆಯಾ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳೇ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ. ಒಂದೊಮ್ಮೆ ಏನಾದರೂ ಸಾಕ್ಷ್ಯಾಧಾರಗಳಿಲ್ಲದೆ ದೂರುದಾರ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಾದರೆ ಅವರ ಮೇಲೆ ಕೂಡ ಕ್ರಮಕ್ಕೆ ಇಲಾಖೆ ಮುಂದಾಗುತ್ತೆ. ಸೊ ಈ ರೀತಿಯ ಒಂದಿಷ್ಟು ಪ್ರಕ್ರಿಯೆಗಳಿಗೂ ಕೂಡ ಇದೀಗ BMTC ಆಡಳಿತ ಮಂಡಳಿ ಮುಂದಾಗಿದೆ. ಯಾವುದೇ ದೂರುಗಳು ಬಂದರೂ ದೂರುದಾರ ಆರೋಪ ಹೊತ್ತ ಡ್ರೈವರ್ ಕಂಡಕ್ಟರ್ನ BMTCಯ ಭದ್ರತಾ ಶಾಖೆಯ ಓರ್ವ ತನಿಖಾಧಿಕಾರಿ ತನಿಖೆ ಮಾಡಲಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಚಾಲಕ ನಿರ್ವಾಹಕರಿಗೆ ಪ್ರಯಾಣಿಕರ ಜೊತೆಗೆ ಹೇಗೆ ವರ್ತಿಸಬೇಕು, ಹೇಗೆ ಶಿಸ್ತಿನಿಂದ ಇರಬೇಕು ಅಂತ ತರಬೇತಿಯನ್ನು ನೀಡಲಿದ್ದಾರೆ. ಒಟ್ಟಲ್ಲಿ ಪ್ರಯಾಣಿಕರಿಂದ ಬರೋ ದೂರುಗಳನ್ನು ಕಡಿಮೆ ಮಾಡೋಕೆ BMTC ಆಡಳಿತ ಮಂಡಳಿ ನಾನಾ ಕಸರತ್ತನ್ನು ನಡೆಸ್ತಾ ಇದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.